ಎಫೆಸದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ದಿವಸವೂ ಸಹ ನಿಮ್ಮನ್ನು ಆಧರಿಸಿ ನಡೆಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದುದರಿಂದಲೇ ಈ ದಿವಸವನ್ನು ನಿಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಮಾಡಲಿಕ್ಕಾಗದೇ ಇರುವಂಥದ್ದನ್ನು ಕರ್ತನು ನಿಮ್ಮ ಹೃದಯಗಳಲ್ಲಿ ಆಲೋಚನೆಗಳನ್ನು ಇಟ್ಟು ನಿಮಗೆ ಬೇಕಾದಂಥ ಬಲವನ್ನು ಸಹ ಅನುಗ್ರಹಿಸಿಕೊಟ್ಟು ಅವರು ಸಾಧಿಸುವವರಾಗಿ ಇದ್ದಾರೆ. ಆದುದರಿಂದಲೇ ದೇವರ ವಾಕ್ಯ ನಮಗೆ ಹೇಗೆ ಹೇಳಲ್ಪಡ್ತದೆ, ನಮ್ಮಲ್ಲಿ ಕಾರ್ಯವನ್ನು ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಎಂಬುದಾಗಿ ಹೇಳಿ. ಕರ್ತನು ನಿಮ್ಮಲ್ಲಿ ತನ್ನ ಶಕ್ತಿಯನ್ನು ಅನುಗ್ರಹಿಸಿಕೊಟ್ಟು ನೀವು ಬೇಡುವುದಕ್ಕಿಂತಲೂ ಮಾತ್ರವಲ್ಲದೆ ನಿಮ್ಮ ಯೋಚನೆಗಿಂತಲೂ ಸಹ ಅಧಿಕವಾದದ್ದನ್ನು ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಕೈಗಳಲ್ಲಿ ಆಗದೇ ಇರುವಂಥದ್ದನ್ನು ಕರ್ತನು ಮಾಡುವವರಾಗಿದ್ದಾರೆ. ಅದನ್ನು ಮಾಡಲಿಕ್ಕೂ ಸಹ ನಿಮ್ಮನ್ನು ಬಲಪಡಿಸಿ ಅವರು ನಡೆಸುವವರಾಗಿ ಇದ್ದಾರೆ. ಆದುದರಿಂದ ನಾವು ಮಾಡಬೇಕಾದದಿಷ್ಟೇ, ನಾವು ಕರ್ತನಿಗೆ ವೈಯಕ್ತಿಕ ಜೀವಿತ ಮಾತ್ರವಲ್ಲದೆ ಸಭೆಗಳಲ್ಲಿ ಯೇಸು ಕರ್ತನ ಹೆಸರಿನಲ್ಲಿ ಅವರನ್ನು ಸ್ತೋತ್ರ ಮಾಡುವ ಹಾಗೆಯೂ ಸ್ತುತಿಸುವ ಹಾಗೆಯೂ ನಮ್ಮನ್ನು ಯಾವಾಗಲೂ ಸಹ ಅವರ ಸಮ್ಮುಖದಲ್ಲಿ ಕರೆತರಬೇಕು. ಈ ದಿನದಲ್ಲಿ ಸಭೆಯಾಗಿ ಕೂಡಿ ಬರುವಂತಹ ದಿನ. ಆದುದರಿಂದ ಸಭೆಯಲ್ಲಿ ನಾವು ಕರ್ತನನ್ನು ಘನಪಡಿಸುವಂಥದ್ದು, ಸ್ತೋತ್ರವನ್ನು ಮಾಡುವಂಥದ್ದು, ಆರಾಧಿಸುವಂಥದ್ದು, ಸ್ತುತಿಸುವಂಥದ್ದು, ಈ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ಸಭಾ ಸಮಯಕ್ಕೆ ತಕ್ಕ ಸಮಯದಲ್ಲಿ ಕೂಡಿ ಬರಬೇಕು. ನಾವು ನಮಗೋಸ್ಕರವಾಗಿ ಮಾತ್ರವಲ್ಲದೆ ಇತರರಿಗಾಗಿ ಪ್ರಾರ್ಥಿಸಬೇಕು. ಸಭೆಯಲ್ಲಿ ದೇವರ ಚಿತ್ತವು ಮಹಿಮೆಯು ಇಳಿಯುವ ಹಾಗೆಯೂ ಸಭೆಯಲ್ಲಿ ಸಂಪೂರ್ಣವಾಗಿ ಕರ್ತನ ಆಳ್ವಿಕೆ ಬರುವ ಹಾಗೆಯೂ ನಮ್ಮ ಸುತ್ತಮುತ್ತಲೂ ಸಭೆಯಾಗಿ ಕೂಡಿ ಬರುವಂಥ ಪ್ರತಿಯೊಬ್ಬರ ಜೀವಿತದ ಬದಲಾವಣೆ ಉಂಟು ಮಾಡುವ ಹಾಗೆಯೂ ಮಾತ್ರವಲ್ಲದೆ ಎಲ್ಲ ಸ್ಥಳಗಳಲ್ಲೂ ಸಭೆಯು ಸ್ಥಾಪನೆ ಆಗುವ ಹಾಗೆಯೂ ನಾವು ಕರ್ತನ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸುವಾಗ ದೇವರು ತಾನು ನಿಮ್ಮ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಸ್ಥಾಪಿಸಲ್ಪಟ್ಟು ನಿಮ್ಮ ಅಗತ್ಯತೆಗಳು, ಅವಶ್ಯಕತೆಗಳು ಎಲ್ಲದಕ್ಕಿಂತಲೂ ಮೀರಿದ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾಗಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಜೀವಿತದಲ್ಲಿ ನೀವು ಕಾರ್ಯವನ್ನು ಸಾಧಿಸುವ ದೇವರಾಗಿದ್ದುಕೊಂಡು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಾತ್ರವಲ್ಲದೆ ಸಭೆಯಲ್ಲೂ ಸಹ ನಾವು ಯೇಸುವಿನಲ್ಲಿ ನಿಮಗೆ ಘನವನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ನಡೆಸಲು ಉಪಯೋಗಿಸಿ ರಕ್ಷಿಸಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.